ಸತ್ಯನ್ನೂ ಆ ಫಾರಿನ್ ಹುಡುಗಿನೂ ಬಸ್ ಸ್ಟಾಪ್ ಅಲ್ಲಿ ನೋಡ್ದೆ. ಅವ್ರ ಮಧ್ಯೆ ಪ್ರೀತಿನೂ ಇಲ್ಲ, ಬೇಳೆ ಕಾಳು ಇಲ್ಲ. ಸತ್ಯನ್ ಜೊತೆ ಆ ಹುಡುಗಿ ಜಗಳ ಮಾಡ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಹೊರಟಿದಾಳೆ. ನಾನು ಹೇಳ್ತಿರ್ಲಿಲ್ಲ ನಿಮ್ಗೆ? ಈಗ್ಲೇ ಮನೆ ಹತ್ರ ಹೋದ್ರೆ ಸರಿಯಾಗಿ ತಗ್ಲ ಹಾಕೋತಾನೆ. ಅಮ್ಮ, ಏನ್ ಮಗ? ಸ್ವಲ್ಪ ಟಿವಿ ಆಫ್ ಮಾಡು. ಏನಾಯ್ತು ಮಗ? ಸ್ವಲ್ಪ ಟಿವಿ ಆಫ್ ಮಾಡ್ತೀಯಾ? ಯಾಕೋ ಒಂಥರ ಇದೆಯಾ? ಅಮ್ಮ, ಗುಂಡಿಗೆನ ಗಟ್ಟಿ ಮಾಡ್ಕೊ. ಈ ವಿಷಯನ ಹೇಳೋ ಧೈರ್ಯ ದೇವ್ರು ನನಗೆ ಕೊಟ್ಟಿಲ್ಲ. ಕೇಳೋ ಶಕ್ತಿನಾದ್ರೂ ನಿನಗೆ ಕೊಡ್ಲಿ. ಏಯ್, ಇದೇನೋ ನನಗ್ ಸೀರಿಯಲ್ ಆಫ್ ಮಾಡು ಅಂತ ಹೇಳಿ ನಿನ್ ಸೀರಿಯಲ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಅಮ್ಮ, ಇದು ಸೀರಿಯಲ್ ವಿಚಾರ ಅಲ್ಲ, ಸೀರಿಯಸ್ ವಿಚಾರ. ಇವತ್ತು ನಾನು ನಿನಗೊಂದು ಸತ್ಯ ಹೇಳಲೇಬೇಕು. ಅದು ಅಯ್ಯೋ, ಏನೋ ಇದು? ಮಟ್ ಮಧ್ಯಾಹ್ನಾನೆ ಮಿಂಚು ಗುಡುಗು. ಈ ಸತ್ಯ ಸತ್ಯ ಹೇಳೋದನ್ನ ಆ ಪ್ರಕೃತಿ ಕೈಲೂ ತಡ್ಕೊಳಕ್ ಆಗ್ತಾ ಇಲ್ಲಮ್ಮ. ಸುನಾಮಿ ಗಿನಾಮಿ ಬರಕ್ ಮುಂಚೆ ಬೇಗ ಹೇಳ್ಬಿಡು. ಹೌದಲ್ಲ? ನಾನು ಸಾನ್ವಿ, ಹಾ, ನಾನು ಸೀತಮ್ಮ. ನಾನು ಸೀತಮ್ಮ. ಸಾನ್ವಿ. ಏಯ್, ಪಟೇಲ್ರು ಬಂದಾಗಿದೆ, ಬಾರೋ. ಅಯ್ಯೋ, ಬನ್ನಿ ಪಟೇಲ್ರೆ, ಎಲ್ರೂ ಒಟ್ಟಿಗೆ ಬಂದಿದ್ದೀರಾ? ಒಳಗ್ ಬನ್ನಿ. ಅದೆಲ್ಲ ಬೇಕಾಗಿಲ್ಲ. ನಿನ್ನ ಮನೆಗೆ ಪಾರಿನಿಂದ ಒಂದು ಹೆಣ್ಮಗ ಬಂದೈತಲ್ಲ, ಅವಳನ್ನ ಆಚೆ ಬರೇಳೋ. ನಾವಸೆ ಅವಳು ನೋಡ್ಬೇಕು. ಯಾಕ್ ಪಟೇಲ್ರೆ? ಕರಿಯ ಬವಸಿ ನೋಡ್ಬೇಕು. ಸತ್ಯ, ಕರ್ಕೊಂಬಾ ಹೋಗು. ಏನಪ್ಪಾ ಸತ್ಯ, ಮನೆ ಒಳಗ್ ನೋಡ್ಬೇಕೋ ಇಲ್ಲ ಬಸ್ ಸ್ಟಾಪ್ ನಲ್ಲಿ ನೋಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಬಡ್ಡಿ ಮಗ ಶಾಸ್ತ್ರಿ ಕದ್ದು ಸಿಡಿ ನೋಡೋ ತರ ಎಲ್ಲ ನೋಡ್ಬಿಟ್ಟವನೆ ಅಂತ ಕಾಣಿಸುತ್ತೆ. ಕರಿಯಕ್ಕ ಹುಡುಗಿ ಇದ್ರೆ ತಾನೆ ಫಾರಿನ್ಗೆ ಹೋಗಾಯ್ತು. ಅದೇನಂತ ಮಾತಾಡ್ತೀರಾ ಶಾಸ್ತ್ರಿಗಳೇ? ಕರಿತಾರಿರಿ. ಸೀತಮ್ಮ ಕರೀರಿ. ಒಂದ್ ನಿಮಿಷ. ಅಮ್ಮ, ಸಾನ್ವಿ, ಸಾನ್ವಿ. ಸೀತಮ್ಮ, ಇಷ್ಟು ದಿವಸ ನೀವು ಯಾವ ಮಾಡಿದ್ ಸಾಕು. ಇವತ್ ನಿಮ್ ಮಗನ್ ಬಣ್ಣ ಬಯಲಾಗತ್ತೆ. ಅಮ್ಮ, ಶಂಸಿ ಫೋನಲ್ಲಿದ್ದೆ. ಇವಳೇನಪ್ಪ ದಿಢೀರಂತ 2 ಲೀಟರ್ ಮಿರಂಡಾ ಬಾಟ್ಲಿ ತರ ಎಂಟ್ರಿ ಕೊಟ್ಬಿಟ್ಲು. ಅಯ್ಯೋ, ನೀವೆಲ್ಲ ಇಲ್ಲಿ ಒಳಗಡೆ ಬನ್ನಿ. ಬನ್ನಿ ಒಳಗಡೆ, ಎಲ್ಲರಿಗೂ ಕಾಫಿ ಮಾಡ್ತೀನಿ. ಬ್ಯಾಡವ, ಬ್ಯಾಡ ತಾಯಿ. ಹೊಟ್ಟೆ ತುಂಬ ಇಟ್ಕಣವ. ಈಗ ತಾನೇ ಈ ಶಾಸ್ತ್ರಿಗಳು ಹೊಟ್ಟೆ ತುಂಬಾ ಬಿಸ್ಕೆಟ್ ತಿನ್ಸವ್ರೆ. ಬನ್ರೆ, ಏನೋ ದೊಡ್ಡದಾಗಿ ಕಿಸಿತೀನಿ ಅಂತ ಬಂದವ್ರೆ. ಬರ್ತೀನಿ ಸೀತಮ್ಮ. ಸತ್ಯ, ಸತ್ಯ, ಏನೋ ನಡೀತಾ ಇದೆ ಇಲ್ಲಿ? ನಂಗೇನು ಗೊತ್ತು? ನನಗೊಂದು ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ. ಸರಿ ಬಿಡು. ಆಗ್ಲೇ ಏನೋ ಸತ್ಯ ಹೇಳ್ಬೇಕು ಅಂತ ಬಂದ್ಯಲ್ಲ, ಏನದು? ಅದು ಅದೇಮ್ಮ, ಅವಾಗ್ಲೇ ಒಂದು ಸೀರಿಯಲ್ ನೋಡ್ತಿದ್ದೆಲ್ಲ, ಕಲ್ಲರ್ ಕಣ್ಣೀರು. ಅದ್ರ ಹೀರೋಯಿನ್ ಪ್ರೆಗ್ನೆಂಟ್ ಅಂತೆ. ಹೌದಾ? ಮೊದಲನೇ ಹೀರೋಗ ಎರಡನೇ ಹೀರೋಗ? ಇಬ್ಬರಿಗೂ ಅಲ್ಲ, ಡೈರೆಕ್ಟ್ರಿಗೆ. ನಾನು ಹೇಳ್ದೆ ನೀ ತಡ್ಕೊಳಲ್ಲ ಅಂತ. ಬಾರಮ್ಮ, ಏನು ಮಾಡಿ ಈ ಸೀರಿಯಲ್ ಬಗ್ಗೆ ತಲೆ ಕೆಡಿಸ್ಕೊತಾ ಇದೆಯಾ? ಈ ಸೀರಿಯಲ್ ಇಲ್ಲ ಅಂದ್ರೆ ಇನ್ನೊಂದು ಸೀರಿಯಲ್. ದೀಪಕ್, ಯಾಕೆ ಟೆನ್ಷನ್ ಆಗಿದ್ಯಾ? ಐ ನೋ ಯೋರ್ ಕನ್ಸರ್ನ್. ಡೋಂಟ್ ವರಿ, ನಾನಿಲ್ಲಿ ಸೇಫ್ ಆಗಿದ್ದೀನಿ. ಅಯ್ಯೋ, ಎಷ್ಟು ಸಲ ಕೇಳ್ತೀಯಾ? ವಿರೂಪಾಕ್ಷಿಪುರ, ಚನ್ನಪಟ್ಟಣ ತಾಲೂಕ್. ಸತ್ಯ ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಇನ್ನೊಂದು ವಾರ ಬಂದ್ಬಿಡ್ತೀನಿ. ಓಕೆ? Every night in ಸರಿ, my okay, I'll call you dreams later. I feel you, I feel you. ನಕ್ರ? ಇಲ್ಲ. ಕಾಪಾಡೋದಿಕ್ಕೆ ತುಂಬಾ ಥ್ಯಾಂಕ್ಸ್. ನೀನ್ ಮಾಡಿರೋ ಸಹಾಯದ ಮುಂದೆ ಇದೇನ್ ದೊಡ್ಡದಲ್ಲ. ಅಷ್ಟೇ ಅಲ್ಲ, ಅಮ್ಮನ ಪರಿಸ್ಥಿತಿ ಕಣ್ಮುಂದೆ ಬಂತು. ಸದ್ಯ ನನ್ನ ಮೇಲೆ ಐ ಲವ್ ಯು ಇಲ್ಲ ಅಂದ್ರು ನಮ್ಮ ಅಮ್ಮನ ಮೇಲಾದ್ರೂ ಐ ಲವ್ ಯು ಐತಲ್ಲ. ನಿನ್ ಮೇಲೆ ಐ ಲವ್ ಯು ಇಲ್ಲ ಅಂತ ಯಾರು ಹೇಳಿದ್ದು? ಎಷ್ಟೇ ಆದ್ರೂ ನನ್ ಜೀವ ಕಾಪಾಡ್ದೋ ನೀನು. ನೀನ್ ಐ ಲವ್ ಯು ಒಂದ್ ಏನ್ ಪ್ರಯೋಜನ? ನಾನ್ ಲವ್ ಮಾಡಿದ ಹುಡುಗಿ ಕೈ ಕೊಟ್ಲಲ್ಲ. ಒಂದ್ ಹುಡುಗಿ ಕೈ ಕೊಟ್ರೆ ಜೀವನಾನೇ ಮುಗ್ದೋಗುತ್ತಾ?
ಅಂದ್ರೆ ಕಾಳ ಹಾಕಿದ್ರೆ ವರ್ಕೌಟ್ ಆಗತ್ತಾ? ಟೈಮ್ ಚೆನ್ನಾಗಿದ್ರೆ ಎಲ್ಲ ವರ್ಕೌಟ್ ಆಗುತ್ತೆ. ಪ್ರಯತ್ನ ಮಾತ್ರ ಬಿಡಬಾರ್ದು. ನೀವ್ ಹೇಳೋದ್ ಹೆಂಗೈತೆ ಗೊತ್ತಾ? ಹೋಟ್ಲಲ್ಲಿ ಚಿಕನ್ ಬಿರಿಯಾನಿ ಮುಗ್ದೋಗ್ಬಿಟ್ರೆ ಉಪವಾಸ ಬರಬಾರ್ದು, ಅಟ್ಲೀಸ್ಟ್ ಕುಸ್ಕಾನಾದ್ರೂ ತಿನ್ಕೊಂಬರ್ಬೇಕು ಅನ್ನೋ ತರ ಐತೆ. ಓಕೆ ಸತ್ಯ, ಗುಡ್ ನೈಟ್. ಯಪ್ಪ, ಹೆಂಗೋ ಇವತ್ತೊಂದ್ ದಿವಸ ನಗ್ನಗ್ತಾ ಮುಗೀತು. ನಾಳೆ ಹೆಂಗ್ ಶುರು ಆಗುತ್ತೋ? ಲೇ, ನೀನ್ ನೋಡಿದ್ರೆ ನನಗೆ ಹೊಟ್ಟೆ ಉರಿತಾ ಇದೆ ಕಣೋ. ನಡುಬೀದಿಲ್ ಬಟ್ಟೆ ಬಿಚ್ಕೊಂಡು ಎಷ್ಟು ಆರಾಮಾಗಿ ಕೂತಿದ್ಯೋ ನೋಡು. ದೊಡ್ಡವನಾಗದಕ್ಕೆ ಹೋಗ್ಬೇಡ, ಹಿಂಗೆ ಇದ್ಬಿಡು. ದೊಡ್ಡವನಾದ್ಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಾಗಿ ಬರೀ ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡ್ಬಿಡ್ತೀಯ. ಆರಾಮಾಗಿ ಹಿಂಗೆ ಇದ್ಬಿಡು. ಏ ಸತ್ಯ, ಏನೋ ಮಾಡ್ತಿದ್ಯಾ ಅಲ್ಲಿ? ಕಕ್ಕ, ಅವ್ನ್ ಮಾಡ್ತಿದ್ದಾನೆ, ನಾನು ನೋಡ್ತಿದ್ದೀನಮ್ಮ. ನೋಡಿದ್ ಸಾಕು, ಬಾ ಇಲ್ಲಿ, ಬಾ ಇಲ್ಲಿ. ಯಾರೋ ಅದು, ಎದ್ದೋಗೋ. ನೋಡ್ದೆ ನಮ್ ಕತೆ. ಸತ್ಯ, ಬಂದೆ. ಏನಮ್ಮ? ನೋಡೋ ಈ ರಾಜಿ, ನಿನ್ನೆನೆ ಹೇಳಿದೀನಿ, ನಾನ್ ನಾಳೆ ಅಂಗಡಿ ಹತ್ರ ಹೋಗ್ಬೇಕು, ಬ್ಯಾಂಕ್ ದುಡ್ಡು ಕಟ್ಟೋದಿದೆ, ಬೆಳಗ್ಗೆನೆ ಬಂದು ಬಟ್ಟೆ ಒಕ್ಕೊಟ್ಟು ಹೋಗು ಅಂತ. ಯಾಕೋ ಇವತ್ ಕೈ ಕೊಟ್ಬಿಟ್ಲು. ಅಷ್ಟೇ ತಾನೆ, ನೀನ್ ಹೋಟ್ ಬಾ, ನಾನು ಫೋನ್ ಮಾಡಿ ಕರ್ಸ್ಕೋತೀನಿ. ಯೋ ಇಲ್ಲ ಮಗ, ಬೆಳಗ್ಗೆಯಿಂದ ಟ್ರೈ ಮಾಡ್ತಿದೀನಿ, ಅವಳ ಫೋನ್ ಹೋಗ್ತಾ ಇಲ್ಲ. ಸರಿ ಬಿಡು, ನಾನೇ ಒಗೆದು ಹಾಕ್ತೀನಿ. ಏನು ನೀನಾ? ನಿನ್ನತ್ರ ಕೆಲಸ ಮಾಡಿಸ್ಕೋತೀನ ನಾನು? ಅಮ್ಮ, ಎಷ್ಟೋ ಜನ ಎಂಟ್ರಿ ಹೇಳಿದ್ರೆ ಬಟ್ಟೆ ಸಮೇತ ಅದ್ನೂ ತೊಳಿತಾರೆ. ಸರಿಯಾಗಿ ನಿಂತ್ಕೊಳ್ಳೋ ಮಗ. ನಾನು ಹೇಳಿದ ಇದನ್ನಲ್ಲ, ಪಾತ್ರೆನ. ನನ್ನ ಮುದ್ದು ಅಮ್ಮನಿಗೋಸ್ಕರ ಇಷ್ಟು ಮಾಡಲ್ವಾ? ನೀನ್ ಆರಾಮ್ಸೆ ಹೊರಟ್ ಬರಮ್ಮ. ಹೆಂಗೋ 3 ದಿವಸದಿಂದ ಸ್ನಾನ ಮಾಡಿಲ್ಲ, ಇವತ್ತು ಬಟ್ಟೆ ಒಗೆದು ಸ್ನಾನ ಮಾಡ್ಬಿಡ್ತೀನಿ. ಅದ್ರಲ್ಲೂ ಸುಳ್ಳು. ಏನು? 3 ದಿನ ಅಲ್ಲ, 5 ದಿನ. ಆಮೇಲೆ ಸಾನ್ವಿ ಸ್ನಾನ ಮಾಡ್ತಿದ್ದಾಳೆ, ನೋಡ್ಕೋ. ನೋಡ್ಕೊಳ್ಳೋದ? ಆಯ್ತು. ಬೇಡುವೆನು ವರವನ್ನು, ಕೊಡೆ ತಾಯಿ ಸೋಪನ್ನು, ಬಟ್ಟೆನ ಒಗೆಯೋನು ಸತ್ಯ, ಬಟ್ಟೆನ ಬಿಚ್ಚೋನು ನಿತ್ಯ, ಬಟ್ಟೆನ ಬಿಚ್ಚೋನು ನಿತ್ಯ. ಹಲೋ 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 ಹಲೋ, ಏನ್ ಹಲೋ, ಏನಾಯ್ತು? ಏನಿಲ್ಲ, ಹಾಡು ಸಖತ್ತಾಗಿದೆ. ಹೆಂಗೆ? ಹೌದು, ನೀನೇನ್ ಬಟ್ಟೆ ಒಗಿತಾ ಇದ್ಯಾ? ಕಾಮಿಡಿ. ನಿನ್ನೆ ರಾತ್ರಿ ನೀವೇ ಹೇಳಿದ್ರಲ್ಲ ಮೇಡಮ್, ಎಲ್ಲ ಟೈಮಿನ ಮಹಿಮೆ ಅಷ್ಟೇ. ಸರಿ, ನಾನು ಬಟ್ಟೆ ಒಗ್ಯಕ್ ಹೆಲ್ಪ್ ಮಾಡ್ಲಾ? ಏನು ನೀವಾ? ಇದು ಟೈಮೇ. ನೀ ನನಗೆ ಹೆಲ್ಪ್ ಮಾಡ್ತೀನಿ ಅಂದ ತಕ್ಷಣ ಕನ್ನಡದಲ್ಲಿ ನನಗೊಂದು ಶಹರಿ ನೆನಪಾಯ್ತು, ಹೇಳ? ಕನ್ನಡದಲ್ಲಿ ಶಾಯರಿನ ಹೇಳಿ. ಹುಡುಗಿ ಮಾಡಿದರೆ ಹೆಲ್ಪು, ವಾವಾ ವಾವಾ. ಹುಡುಗಿ ಮಾಡಿದರೆ ಹೆಲ್ಪು, ನಾವೇ ಮಾಡ್ಕೊಂಡ್ರೆ ಸೆಲ್ಪು. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಇದು ಒಂಥರ ಕನ್ನಡ. ಹೌದು, ಹೆಲ್ಪ್ ಮಾಡ್ತೀನಿ ಅಂದೆಲ್ಲ ಮಾಡು. ನೀವ್ ಒಗ್ಯೋದ್ ಹೇಳ್ಕೊಟ್ರೆ ತಾನೇ ಒಗ್ಯೋದು. ಓ ಹೌದಲ್ಲ. ನೋಡು, ಬಟ್ಟೆ ಒಗೆಯೋದು ಬಹಳ ಸಿಂಪಲ್ಲು. ಮೊದಲು ಬಟ್ಟೆನ ಹಿಂಗ್ ಹಿಡ್ಕೋಬೇಕು, ಆಮೇಲೆ ಚೆನ್ನಾಗಿ ನೀರಲ್ಲಿ ಮುಳುಗಿಸಬೇಕು, ಅದಾದ ಮೇಲೆ ಹಿಂಗೆ ಚೆನ್ನಾಗಿ ಹಿಂಡಬೇಕು. ಈಗ ಬಟ್ಟೆಯನ್ನು ಈ ಕೈಯಲ್ಲಿ ಹಿಡಿದು ಹೀಗೊಮ್ಮೆ ಹೀಗೊಮ್ಮೆ ಹಿಂಗೆ ಹಿಂಗೆ, ಅಷ್ಟೇ. ವೆರಿ ಸಿಂಪಲ್, ಮಾಡು. ಅಷ್ಟೇನಾ? ವೆರಿ ಇಂಟ್ರೆಸ್ಟಿಂಗ್. ಫಸ್ಟ್ you take the cloth yes and you hold it in your hand. yes Dip it into water. yes And squeeze completely. yes And then ಒಗೀರಿ ರೀ. ಅಲ್ಲ ಮೇಡಮ್, ಬಟ್ಟೆ ಒಗೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇದೆಲ್ಲ ನಿನ್ನ ಕೈಲಿ ಆಗಲ್ಲ. ನೀನು ಸೂಟ್ ಆಗೋದು ಒಂದು ಕೆಲಸ ಕೊಡ್ತೀನಿ. ನೋಡು, ಈ ಪೈಪ್ ನಂಗೆ ಹಿಡ್ಕೊ. ನೀನು ಆ ಪೈಪಲ್ಲಿ ನೀರು ಬಿಡ್ತಾ ಇರು, ನಾನು ಬಟ್ಟೆ ಒಗಿತಾ ಇರ್ತೀನಿ. ಸಿ ಆಕ್ಚುಲಿ ಬಟ್ಟೆ ಒಗೆಯುವುದು ಕಲೆ ಅಲ್ಲ, ಬಟ್ಟೆ ಒಳಗೆ ಕೊಳೆ ತೆಗೆಯುವುದು ಕಲೆ. ವಾವಾ, ಇದು ಶಹರೇ ಅಲ್ಲ. ಓ ಹೌದಾ? ಸರಿ, ಕೊಳೆ ತೆಗಿಯೋದು ಒಂದು ಕಲೆನಾ? ಎಸ್. ಫಸ್ಟ್ ನಾನ್ ನಿಮ್ಮ ಮೈಲಿರೋ ಕೊಳೆ ತೆಗೆದು ನನ್ನ ಕಲೆ ತೋರ್ಸ್ಲಾ? ಕೊಳೆ ತೆಗಿತಿ ಹೆಂಗೆ? ಹೀಗೆ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಸದ್ಯಕ್ಕೆ ಇನ್ನೊಬ್ಬರ ಕೈ ಹಿಡಿತದಲ್ಲಿದ್ದಾರೆ. ಸ್ವಲ್ಪ ಸೀರಿಯಸ್. ನಮ್ಮ ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ಸ್ ನಿನ್ನ ನೋಡಕ್ ಬರ್ತಿದ್ದಾರೆ. ನೀನ್ ಈಗ್ಲೇ ಬರ್ಬೇಕು.
ಸಾರಿ, ಬರ್ತಾ ಇದ್ದೀನಿ. ಅಳಿ ಅಂದ್ರೆ ಆ? ಇವನು ನನ್ ಚಡ್ಡಿ ದೋಸ್ತು ಶ್ರೀಧರ ಮೂರ್ತಿ ಅಂತ. ನಮಸ್ಕಾರ. ಅವರು ಇವ್ರ ಹೆಂಗಸರು ನಮಸ್ತೆ, ಆಶಾ ಅಂತ. ಅವನು ಇವ್ರ ಮಗ ನಿಹಾಲ್. ನಮಸ್ತೆ. ಇವರು ಫಾರಿನ್ 6 ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು. ಹಂಗಂದ್ರೆ ಅಂದ್ರೆ ಮಂಪರ್ ಪರೀಕ್ಷೆ ಮಾಡ್ಸೋದ್ರಲ್ಲಿ ಎಕ್ಸ್ಪರ್ಟ್ ಅಳಿ ಅಂದ್ರೆ ಇವನು. ಅರ್ಥ ಆಗ್ಲಿಲ್ಲ. ಯಾಕೆ ನೀವು ಪೇಪರ್ ಟಿವಿಲೆಲ್ಲ ನೋಡಿಲ್ವಾ? ಏನು? ಯಾವ್ದೋ ಒಂದು ಮಿಷಿನ್ ಇಟ್ಕೊಂಡು ಎಂತಂತ ಖತರ್ನಾಕ್ಗಳ ಹತ್ರ ನಾವು ನಿಜ ಕಕ್ಸ್ಬಿಟ್ಟು ಅವ್ನು ಗೊತ್ತಾ ಇವನು. ಯಾಕಳಿ ಅಂದ್ರೆ ಏನಾಯ್ತು ಸರ್, ಆ ನಿಜ ಕಕ್ಸೋ ಮಿಷನ್ ಎಲೆಕ್ಷನ್ ಟೈಮಲ್ಲಿ ಒಂದ್ 2 ದಿವಸ ಬಾಡಿಗೆ ಕೊಡ್ತೀರಾ? ಯಾಕೆ? ರಾಜಕಾರಣಿಗಳು ಭಾಷಣ ಮಾಡೋ ಟೈಮಲ್ಲಿ ಆ ಮೈಕಿಗೆ ಇದನ್ನ ಕನೆಕ್ಷನ್ ಕೊಟ್ಬಿಟ್ರೆ ಇವ್ರಿಗೆ ವೋಟ್ ಹಾಕ್ಬೇಕೋ ಬೇಡವೋ ಅಂತ ಜನಗಳು ಡಿಸೈಡ್ ಮಾಡೋದಕ್ಕೆ ಈಸಿ ಆಗ್ಬಿಡುತ್ತೆ. ಪಕ್ಕದ ಮನೇಲಿ ಹೋಳಿಗೆ ಊಟ ಇಟ್ಕೊಂಡು ಅಳಸದ ಊಟಕ್ಕೆ ಪಕ್ಕದ ಊರಿಗೆ ಹೋದ್ರಂತೆ. ಏನ್ ಹೇಳ್ತಾ ಇದ್ಯಾ? ಹಲೋ, ನೀ ನೋಡಿದ್ರೆ ಅವನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ್ಯ, ಆದ್ರೆ ಅವನ ಕಣ್ಣಲ್ಲಿ ನಿನ್ ಮೇಲಿರೋ ಪ್ರೀತಿ ಕಾಣಿಸ್ತಾ ಐತೆ. ಇಂಥ ಹುಡುಗನ್ ಬಿಟ್ಟೋದಿಯಲ್ಲ, ನೀ ಹಾಲೆ. ವಿ ಆರ್ ಜಸ್ಟ್ ಗುಡ್ ಫ್ರೆಂಡ್ಸ್ ಅಷ್ಟೇ. ಅದೇ ಬೆಸ್ಟ್ ಜಯ. ಮದುವೆ ಆದ್ಮೇಲೆ ಲವ್ ಮಾಯ ಆದ್ರೂ ಫ್ರೆಂಡ್ಶಿಪ್ ಉಳ್ಕೊಂಡಿರುತ್ತೆ. ಏನ್ ಹೇಳ್ತಾ ಇದ್ಯಾ? ಅವನೊಂದ್ಸಲ ಮಾತಾಡ್ಸು, ನಿಜ ಏನು ಅಂತ ಹೇಳು. ಮಿಕ್ಕಿದೆಲ್ಲ ಅವನೇ ಹ್ಯಾಂಡಲ್ ಮಾಡ್ತಾನೆ. ಮೊದಲೇ ಒಂದ್ಸತಿ ಅವನ್ ಕಳ್ಕೊಂಡಿದ್ಯಾ, ಈಗ ಮತ್ತೆ ಸಿಕ್ಕಿದಾನೆ. ಈಗ ಅವನ್ ಕಳ್ಕೊಬೇಡ. ಸೀತಮ್ಮ, ಬಂದೇ ಇರು. ಯಾವಾಗ ನನ್ ಮದ್ವೆ? ಹೋಗಿ ಶೆಟ್ರಂಗಡಿಲಿ ಊಟ ಮಾಡ್ಕೊಂಬಾ. ಬೇಗ ಮದ್ವೆ ಮಾಡಿ. ಖಂಡಿತ ಮಾಡಿಸ್ತೀರ ತಾನೆ? ಆಯ್ತು. ನನ್ ಮದ್ವೆ ಅಂತೆ ಸೀತವ್ವ ಹೇಳ್ತು. ಅಮ್ಮ, ಯಾರಮ್ಮ ಅವರು? ಶಾಂತಿ ಅಂತ, ಇದೇ ಬೀದಿಲಿ ಕೊನೆ ಮನೇಲಿದ್ದವಳು. ಕೆಲವು ವರ್ಷಗಳ ಹಿಂದೆ ಅವಳ ಮದ್ವೆಗೆ ಅಂತ ಟ್ರ್ಯಾಕ್ಟ್ರಲ್ಲಿ ಹೋಗ್ಬೇಕಾದ್ರೆ ಹೈವೇನಲ್ಲಿ ಆಕ್ಸಿಡೆಂಟ್ ಆಗಿ ಮದ್ವೆ ಗಂಡಿನ ಸಮೇತ ಎಲ್ರೂ ಸತ್ ಹೋದ್ರು. ಆವತ್ತಿಂದ ಹೀಗಾಗೋಗಿದ್ದಾಳೆ. ನೆಂಟ್ರ ಮದುವೆಗೆ ಅಂತ ನೆಂಟ್ರುಗಳ ಜೊತೆಲಿ ಟ್ರ್ಯಾಕ್ಟರ್ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟು ಜೊತೆಲಿದ್ದ ಎಲ್ಲ ನೆಂಟರು ಸತ್ತೋಗ್ಬಿಟ್ರು. ಅಮ್ಮ, ನಿಮ್ ಜೀವನದಲ್ಲೂ ಯಾವತ್ತಾದ್ರೂ ಈ ತರ ಆಕ್ಸಿಡೆಂಟು? ಛೇಚೆ, ದೇವ್ರ ದಯದಿಂದ ನನಗೆ ಅಲ್ಲ, ನಮ್ ವಂಶದಲ್ಲೇ ಯಾರಿಗೂ ಆ ಥರದ್ದೇನೂ ಆಗಿಲ್ಲಮ್ಮ. ನಮ್ಮ ತಾಯಿಗೆ ತಲೆಗೆ ಏಟ್ ಬಿದ್ದು ಹಾರ್ಟ್ ಸ್ವಲ್ಪ ವೀಕ್ ಆಯ್ತು ಅಷ್ಟೇ. ಆದ್ರೆ ಅದಕ್ಕೂ ಮುಂಚೆ ನನ್ ಮಗ ಎಲ್ರೂ ಮುಂದೆ ಮಾತು ಕೊಟ್ಟ ಹಾಗೆ ನಿನ್ನ ಮದ್ವೆ ಮಾಡ್ಕೊಂಡು ನೀವಿಬ್ರು ಚೆನ್ನಾಗಿರೋದನ್ನ ನೋಡಿದ್ರೆ ಸಾಕು. ಅಮ್ಮ, ಸತ್ಯ ನನ್ಗೆ ಎಲ್ಲ ವಿಷಯನೂ ಅರ್ಧಂಬರ್ಧನೆ ಹೇಳ್ತಾನೆ. ಆಕ್ಚುಲಿ ನನ್ನ ಸತ್ಯನ್ ಸಂಬಂಧದ ಬಗ್ಗೆ ಊರಲ್ಲಿ ಏನ್ ನಡೀತು? ಅದೇನಾಯ್ತಂದ್ರೆ